ಅಂದ್ರಳ್ಳಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿಗೆ ಅಮಾನತನ್ನು ಮಾಡಲಾಗಿದೆ. ಶಾಲಾ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ಅವರನ್ನ ಅಮಾನತು ಮಾಡಲಾಗಿದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಉತ್ತರ BEO KG ಆಂಜನಪ್ಪ ಅವರು ಆದೇಶ ಕೂಡ ಮಾಡಿದ್ದು ಲಕ್ಷ್ಮಮ್ಮ ಅವರನ್ನ ಈಗ ಅಮಾನತು ಮಾಡಲಾಗಿದೆ. ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ಆದಂಥ ಘಟನೆಯನ್ನು ಪರಿಶೀಲಿಸಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಅಂದ್ರಲ್ಲಿ ಶಾಲಾ ಮಕ್ಕಳಿಗೆ ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳಾಗಿತ್ತು. ಸಹಜವಾಗಿ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಈಗ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತದೆ. ರಾಜಕೀಯ ತಿರುವನ್ನು ಕೂಡ ಪಡ್ಕೊಳ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವಿನಯ್. ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಅತ್ತ ಕೋಲಾರದ ಇನ್ಸಿಡೆಂಟ್ ಇನ್ನೂ ಕೂಡ ಮರೆಯೋಕ್ಕಾಗ್ತಾ ಇಲ್ಲ. ಅದಾಗಲೇ ಅಂಥದ್ದೇ ಒಂದು ಘಟನೆ, ಅಂಥ ವಿಚಾರಗಳನ್ನು ನೆನಪಿಸುವಂಥ ಮತ್ತೊಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಈಗ BEO ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಥವಾ ಇಲಾಖೆಯಿಂದ ಪಡೆದಿರುವಂಥ ಮಾಹಿತಿ ಏನು? ಅಫ್ಕೋರ್ಸ್ ಸ್ವಚ್ಛ ಮಾಡೋದು ತಪ್ಪಲ್ಲ, ಅಥವಾ ಸ್ವಚ್ಛತೆ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸೋದು ತಪ್ಪಲ್ಲ. ಆದರೆ ಈ ಚಿಕ್ಕಿ ಕೊಡ್ತೀನಿ, ಬಾತ್ರೂಮ್ ಕ್ಲೀನ್ ಮಾಡಿ ಅನ್ನುವಂಥದ್ದು ನಿಜಕ್ಕೂ ಕೂಡ ಅಕ್ಷಮ್ಯ. ಒಬ್ಬ ವಿದ್ಯಾರ್ಥಿ ಹೇಳ್ತಾ ಇದ್ದ, ಅದೇ ಪ್ರಶ್ನೆಯನ್ನು ಕೇಳಿದಾಗ ಹೇಳ್ತಾ ಇದ್ದ, ನಮಗೆ ಚಿಕ್ಕಿ ಕೊಡ್ತೀನಿ ಅಂತ ಆಫರ್ ಇಟ್ಟರು ಇವ್ರಿಗೆ ಮತ್ತು ಇವ್ನ ಫ್ರೆಂಡ್ಗೆ, ಈಗ ಬಾತ್ರೂಮ್ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಂತ. ಇಲಾಖೆ ಏನು ಹೇಳ್ತಾ ಇದೆ? ಇಲಾಖೆಯಿಂದ ಬರ್ತಾ ಇರುವಂಥ ಅಪ್ಡೇಟ್ಸ್ ಏನು ವಿನಯ್? ಪ್ರಮೋದ್, ನೀವು ಹೇಳಿದ್ದು ನಿಜ. ಯಾಕೆಂದರೆ ಸದ್ಯಕ್ಕೆ ಸ್ವಚ್ಛತೆ ಮಾಡೋದು ತಪ್ಪಲ್ಲ, ಆದರೆ ಸ್ವಚ್ಛತೆ ಮಾಡುವ ವಿಚಾರಗಳು ಯಾವ್ಯಾವು ಅನ್ನೋದು ತುಂಬ ಪರಿಗಣನೆ ಆಗುತ್ತೆ. ಯಾಕೆಂದರೆ ಮಕ್ಕಳನ್ನು ನೀವು ಶಾಲಾ ಕ್ಲಾಸ್ ರೂಮ್ಗಳನ್ನು ಸ್ವಚ್ಛ ಮಾಡೋದಕ್ಕೂ ಮತ್ತು ಶೌಚಾಲಯವನ್ನು ಕ್ಲೀನ್ ಮಾಡಿಸೋ ಹೇಳೋದಕ್ಕೂ ಕೂಡ ವ್ಯತ್ಯಾಸ ಆಗುತ್ತೆ. ಈಗ ಮಾಡಿರುವಂಥ ಘಟನೆ ಅಮಾನವೀಯ. ಸದ್ಯ ಅಂದ್ರಳ್ಳಿ ಶಾಲೆಯಲ್ಲಿ ಅಂತಹ ಘಟನೆಯನ್ನು ಮತ್ತೆ ಮರುಕಳಿಸಿರುವಂಥದ್ದು ಶಾಲೆಯ HMನ ಎಡವಟ್ಟಿನಿಂದ. ಸದ್ಯ HM ಏನಿದ್ದಾರೆ 6ನೇ ತರಗತಿ ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಲೆಯ ಶೌಚಾಲಯಗಳನ್ನು ಕ್ಲೀನ್ ಮಾಡಿಸಿ, ಬಾತ್ರೂಮ್ಗಳನ್ನು ಕ್ಲೀನ್ ಮಾಡಿ, ಪಿನಾಯಿಲನ್ನು ಹಾಕಿ ತೊಳೀರಿ, ನೀರನ್ನು ಹಾಕಿ ಕ್ಲೀನ್ ಮಾಡಿ, ಎಲ್ಲ ವಿಚಾರಗಳು ಕೂಡ ಸಾಕಷ್ಟು ಪೋಷಕರ ಆಕ್ರೋಶ ಕಾರಣಾಗಿದೆ. ಈ ಎಲ್ಲ ವಿಚಾರಕ್ಕೆ ಮಾತಾಡೋಕೆ ನಮ್ಮ ಜೊತೆಗೆ BEO ಅವರಿದ್ದಾರೆ, ಮಾತಾಡಿಸ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ತಾವು ಕೂಡ ಶಾಲೆಗೆ ಭೇಟಿ ನೀಡಿದ್ದೀರಿ, ಏನೇನಾಗಿದೆ ಘಟನೆ? ಸರ್, ಬೆಳಿಗ್ಗೆ ನನಗೆ 9:30ಗೆ ಮೆಸೇಜ್ ಬಂತು. ಮೆಸೇಜ್ ಬಂದ ತಕ್ಷಣ ನಾನು ಕೂಡಲೇ ಧಾವಿಸಿದ್ದೇನೆ. ಧಾವಿಸಿದಾಗ 3 ಸಂಘಟನೆಗಳು ಇಲ್ಲಿದ್ದು ಅವನ್ನ ಕರ್ಕೊಂಬಂದು 3 ಸಂಘಟನೆಗಳ ಸಮ್ಮುಖದಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಮಕ್ಕಳ ಸಮ್ಮುಖದಲ್ಲಿ ನಾನು ವಿಚಾರಣೆಯನ್ನು ಮಾಡಿದ್ದೇನೆ. ತಕ್ಷಣ ನಾನು ಉಪನಿರ್ದೇಶಕರಿಗೆ ಮಾಹಿತಿಯನ್ನು ನೀಡಿದ್ದೇನೆ. ಉಪನಿರ್ದೇಶಕರು ಪೂರ್ಣ ವರದಿಯನ್ನು ನಾನು ಕಳಿಸ್ಕೊಡು ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಏನಾಗಿದೆ ಅಂದರೆ, ವಿಷ್ಣು ಎಂಬ ವಿದ್ಯಾರ್ಥಿ ಇಲ್ಲಿದ್ದ, 6ನೇ ತರಗತಿ ವಿದ್ಯಾರ್ಥಿ ವಿಷ್ಣು ಎಂಬ ವಿದ್ಯಾರ್ಥಿ ಮತ್ತು ವಿಷ್ಣುವು ಸರ್, ಅಲ್ಲ, ಈಗ ಚಿಕ್ಕಿ ಕೊಟ್ಟು ಮಕ್ಕಳೇ ಒಪ್ಕೊಂಡಿದ್ದಾರೆ, ನನ್ನ ಗಮನಕ್ಕೆ ಬಂದಿಲ್ಲ. ಅಮಾನತ್ ಮಾಡ್ತಾ ಇದ್ದೀರಾ? ಇಲ್ಲ, ಹೌದು, ಅದು ಈಗ ಆಲ್ರೆಡಿ ನಡೀತಾ ಇದೆ ಸರ್. ಶಿಸ್ತಿನ ಕ್ರಮಕ್ಕೆ ಹೋಗ್ತಾ ಇದೆ ಸರ್. ಶಿಸ್ತಿನ ಕ್ರಮಕ್ಕೆ ಹೋಗ್ತಾ ಇದೆ. ಇನ್ನು ಟೀಚರ್ ಇದ್ದಾರೆ, ಇದೇ HM ಇದ್ದಾರೆ, ಅವ್ರು ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್ ಇದ್ದಾರೆ, ಅವ್ರ ಮೇಲೆ ಈಗ ಆರೋಪ ಕೇಳಿ ಬಂದಿರೋದು, ಅವ್ರನ್ನೇ ಕೇಳ್ತೀನಿ. ನಿಜಕ್ಕೂ ಕೂಡ ಆ ಘಟನೆ ಮಾಡಿಸಿದಾರೆ ಅವರು ಏನಂತ. ಮೇಡಮ್, ಈಗ ನಿಮ್ಮ ಮೇಲೆ ಮಾಡ್ತಿರೋಂಥದ್ದು ಮಕ್ಕಳು ಕೂಡ ಆರೋಪ ಮಾಡ್ತಾ ಇದ್ದಾರೆ, ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ನೀವು ನಿಜಕ್ಕೂ ಈ ಘಟನೆ ಮಾಡಿಸಿದ್ರ? ಮಕ್ಕಳು ಮಾಡಿಸಿಲ್ಲ ಸರ್. ಯಾರೋ ಬೇರೆಯವರು ಬೇಕಂತ ಎಲ್ಲ ಹಾಕ್ಬಿಟ್ಟು ಪರ್ಕೆನ ಹಾಕ್ಬಿಟ್ಟು ಮಗು ಹಂಗೆ ನಿಲ್ಲಿಸಿ ಫೋಟೋ ತೆಗ್ದಾರೆ ಸರ್. ನಾನು ಟಾಯ್ಲೆಟ್ ತೊಳೆಯೋದಕ್ಕೆ ಬೇರೆಯವ್ರನ್ನೇ ಇಟ್ಕೊಂಡಿದ್ದೀನಿ ಸರ್ ಸ್ವಚ್ಛತೆಗೆ. ಆ ಮಗು ಹೇಳ್ತೈತೆ ಟಾಯ್ಲೆಟು ಇದಾಗಿದ್ದು, ಗಲೀಜಾಗಿತ್ತು, ಅದಕ್ಕೆ ಪೆನಾಯಿಲ್ ಹಾಕ್ಸಿದ್ರು ಅಂತ ಆ ಮಗು ಹೇಳ್ತು ಅಷ್ಟೇ. ನಾನಂತೂ ಮಾಡಿಸಿಲ್ಲ. ಮೇಡಮ್, ನೀವು ಹೀಗೆ ಹೇಳ್ತೀರಿ, ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ. ಮಕ್ಕಳು ತುಂಬಾ ಕರೆಕ್ಟ್ ಆಗಿ ಹೇಳ್ತಾರೆ, ನೀವು ಚಿಕ್ಕಿ ಕೊಟ್ಟು ನಮ್ಮ ಕೈಲಿ ಕೆಲಸ ಮಾಡಿಸ್ತೀರಿ ಅಂತ ಹೇಳ್ತಾರೆ. ಖಂಡಿತ ಮಾಡಿಲ್ಲ ಸರ್ ಆ ಥರ. ನಾವು ಎಷ್ಟು ಚುಕ್ಕಿ ಬರುತ್ತೋ ಅಷ್ಟು ಚುಕ್ಕಿನ ಮಕ್ಕಳಿಗೆ ಹಂಚಿ ಡಿಸ್ಟ್ರಿಬ್ಯೂಟ್ ಆಗಿ ಎಷ್ಟು ಬರುತ್ತೆ ಅಷ್ಟು ತರಿಸ್ತೀವಿ, ಅಷ್ಟು ಕೊಡ್ತೀವಿ ಸರ್. ಮೇಡಮ್, ಹಾಗಾದ್ರೆ ವಿಡಿಯೋಗಳು ಸುಳ್ಳು ಹೇಳ್ತಾವ? ಪೋಷಕರು ಸುಳ್ಳು ಹೇಳ್ತಾರ? ಮಕ್ಕಳು ಸುಳ್ಳು ಹೇಳ್ತಾರ? ಪೋಷಕರು ಅವ್ರು ನಮ್ಮ ಶಾಲೆಯಲ್ಲಿ ಅಲ್ವೇ ಅಲ್ಲ, ಅವ್ರ ಮಕ್ಕಳು ನಮ್ಮ ಶಾಲೆಗೆ ಬರಲ್ಲ ಅಂತವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸರ್. ಬಂದು ಯಾಕೆ ಮಾಡ್ತಾರೆ? ನಿಮ್ಮ ಮೇಲೆ ಯಾರಿಗೇನು ದ್ವೇಷ? ಮಕ್ಕಳಿಗೆ ಯಾಕೆ ದ್ವೇಷ ನಿಮ್ಮ ಮೇಲೆ? ಇಲ್ಲ ಸರ್, ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟು ಮಾಡಿಸಿದಾರೆ ಸರ್ ಅಷ್ಟೇ. ಇದೆಲ್ಲ ಏನಂದ್ರೆ, ನೀವು ಎಸ್ಕೇಪ್ ಆಗೋದಕ್ಕೆ ಏನೇನೋ ಉತ್ತರ ಕೊಡಬೇಡಿ. ಮಕ್ಕಳ ಕೈಯಲ್ಲಿ ಈ ತರ ಮಾಡಿಸೋದು ಒಬ್ಬ ಶಿಕ್ಷಕಿ ಜವಾಬ್ದಾರಿ, ಮುಖ್ಯ ಶಿಕ್ಷಕಿ ಮಾಡೋ ತಪ್ಪಲ್ವಾ ಇದು? ಖಂಡಿತ ನಾವು ಮಾಡಿಸಿಲ್ಲ ಸರ್. ಖಂಡಿತ ನಾನು ಮಾಡಿಸಿಲ್ಲ ಸರ್. ಖಂಡಿತ ನಾನು ಮಾಡಿಸಿಲ್ಲ ಮಕ್ಕಳ ಹತ್ರ. ಅದು ಹಾಕಿ ಪರ್ಕೆಯಲ್ಲಿ ಬಿದ್ದಿದೆ, ಪೆನಾಯಿಲ್ ಹಿಡ್ಕೊಂಡು ಮಕ್ಕಳು ನಿಂತಿವೆ. ಆ ಥರದ್ದು ವಿಡಿಯೋ ತೆಗ್ದವ್ರು. ಯಾರು ವಿಡಿಯೋ ತೆಗೆದ್ರು ಅದು ಗೊತ್ತಿಲ್ಲ. ನಾನಂತೂ ರಜದಲ್ಲಿದ್ದೆ ಸರ್. ನಾನು ರಜದಲ್ಲಿದ್ದಾಗ ಆಗಿರೋ ಘಟನೆ ಅದು. ಓಕೆ, ಏನು ಹೇಳ್ತೀರಿ ಹಾಗಾದ್ರೆ? ಈಗ ನಿಮ್ಮನ್ನ ಅಮಾನತು ಕೂಡ ಮಾಡೋದಕ್ಕೆ ಇಲಾಖೆ ನಿರ್ಧಾರ ತೆಗೆದುಕೊಂಡಿದೆ. ನೀವು ಮಾಡಿಲ್ಲ ಅಂದ್ರೆ ಮಕ್ಕಳು ಸುಳ್ಳು ಹೇಳೋಲ್ಲ ಅಲ್ವಾ? ಮಕ್ಕಳು ಯಾರೋ ಹೇಳ್ಸಿದ್ದಾರೆ ಸರ್, ಮಕ್ಕಳನ್ನ ಬಲವಂತವಾಗಿ ಹೇಳ್ಸಿದ್ದಾರೆ ಮಕ್ಕಳ ಕೈಲಿ. ಓಕೆ, ಇದು ಮುಖ್ಯ ಶಿಕ್ಷಕಿ ಹೇಳುವಂಥದ್ದು. ಸದ್ಯ ನಾನು ಆ ತಪ್ಪು ಮಾಡಿಲ್ಲ, ನಾನು ಶಿಕ್ಷಕಿಯಾಗಿ ಮಕ್ಕಳ ಕೈಲಿ ಆ ಥರದ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ವಿಡಿಯೋ ಸಾಕ್ಷಿ ಹೇಳುತ್ತೆ, ಮಕ್ಕಳು ಹೇಳ್ತಾರೆ ನಮ್ಮ ಕೈಲಿ ಆ ಕೆಲಸ ಮಾಡಿಸಿದ್ದಾರೆ ಅಂತೇಳಿ. ಹೀಗಾಗಿ ಶಾಲಾ ಶಿಕ್ಷಣ ಇಲಾಖೆ ಕೂಡ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ BEO, ಉತ್ತರ ವಿಭಾಗದ BEO ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಈಗಾಗಲೇ ಶಿಕ್ಷಕಿ ಮೇಲೆ ಒಂದು ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು, ಅವ್ರನ್ನ ತಕ್ಷಣಕ್ಕೆ ಅಮಾನತನ್ನು ಕೂಡ ಮಾಡಿರುವಂಥದ್ದು. ಪ್ರಮೋದ್, ಓಕೆ, ಥ್ಯಾಂಕ್ ಯು ವಿನಯ್ ಎಲ್ಲ ಮಾಹಿತಿಗೋಸ್ಕರ.